ಒಂದೇ ಕುಟುಂಬದ 5 ಸಾವಿನ ಕೇಸ್ಗೆ ರೋಚಕ ಟ್ವಿಸ್ಟ್. ಪಂಚನಾಮೆ ವೇಳೆ ಶಂಕರ್ ಮಕ್ಕಳು ಬರೆದಿಟ್ಟ ಡೆತ್ ನೋಟ್ ಪತ್ತೆ. ತಂದೆ ಮೇಲೇನೆ ಮಕ್ಕಳು ಮಾಡುವಂತ ಆರೋಪ ಏನು? ಸರ್ಚಿಂಗ್ ವೇಳೆ ಪೊಲೀಸರಿಗೆ ಮನೆಯಲ್ಲಿ ಸಿಕ್ಕ ಚಿನ್ನಾಭರಣ, ನಗದು ಎಷ್ಟು ಗೊತ್ತಾ? ಇದೆಲ್ಲವನ್ನ ನೋಡೋಣ ಡೆತ್ ಮಿಸ್ಟ್ರಿ ನ್ಯೂಸ್ ಟಾಪ್ನಲ್ಲಿ. ಒಂದೇ ಕುಟುಂಬದ 5 ಸಾವಿಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದ್ದು, ಸಾವಿನ ಹಿಂದಿರೋ ಅಸಲಿ ಕಾರಣ ಕೊನೆಗೂ ಬಯಲಾಗಿದೆ. ಸಾವಿನ ಮನೆಯಲ್ಲಿ ಪೊಲೀಸರು ಪಂಚನಾಮೆ ಮಾಡುವ ವೇಳೆ ಸಾವಿನ ಕದ ತಟ್ಟುವ ಮುನ್ನ 4 ಬರೆದಿರುವ ಸತ್ಯ ಬೆಳಕಿಗೆ ಬಂದಿದೆ. ಪರಿಶೀಲನೆ ವೇಳೆ ಡೆತ್ ನೋಟ್ಗಳು ದೊರೆತಿದ್ದು, ಕುಟುಂಬದವರ ಆತ್ಮಹತ್ಯೆ ಬಗ್ಗೆ ಕೆಲವು ರೋಚಕ ಸಂಗತಿಗಳು ಗೊತ್ತಾಗಿವೆ. ಸಾವಿನ ಮನೆಯಲ್ಲಿ 3 ಡೆತ್ ನೋಟ್ಗಳು ಪತ್ತೆಯಾಗಿವೆ. ಆತ್ಮಹತ್ಯೆಗೂ ಮುನ್ನ ಶಂಕರ್ ಮಕ್ಕಳು ಡೆತ್ ನೋಟ್ ಬರೆದಿಟ್ಟಿದ್ದು, ಪೊಲೀಸರ ಪಂಚನಾಮೆ ವೇಳೆ ಇವು ಪತ್ತೆಯಾಗಿವೆ. ಡೆತ್ ನೋಟ್ನಲ್ಲಿ ತಂದೆ ವಿರುದ್ಧ ಅನೈತಿಕ ಸಂಬಂಧದ ಆರೋಪ ಮಾಡಲಾಗಿದ್ದು, ಎಂಡ್ ಆಫ್ ಅಬ್ಯೂಸ್ ಆಫ್ ಹ್ಯೂಮನ್ ಅಂಡ್ ಚೈಲ್ಡ್ ಎಂಬ ಹೆಡ್ಡಿಂಗ್ 3 ಡೆತ್ ನೋಟ್ಗಳಲ್ಲಿ ಇವೆ ಎನ್ನಲಾಗಿದೆ. ತಂದೆ ಶಂಕರ್ ಅನೈತಿಕ ಸಂಬಂಧದ ಬಗ್ಗೆ ಪುತ್ರ ಮಧುಸಾಗರ್ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದು, ತಂದೆಯ ದೌರ್ಜನ್ಯದ ದಾಖಲೆಗಳನ್ನು ಮಕ್ಕಳು ಇಟ್ಟಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಅನೈತಿಕ ಸಂಬಂಧವೇ ಫ್ಯಾಮಿಲಿ ಆತ್ಮಹತ್ಯೆಗೆ ಕಾರಣವಾಯಿತಾ ಅನ್ನೋ ಅನುಮಾನ ಮೂಡಿದೆ. ಅಲ್ಲದೆ ಹಲಗೆರೆ ಶಂಕರ್ ಮಹಿಳಾ ಮತ್ತು ಮಕ್ಕಳ ಪೀಡಕನಾಗಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಕುಟುಂಬದ 5 ಸಾವಿಗೆ ಶಂಕರ್ ಕಿರುಕುಳ ಕಾರಣನ ಅನ್ನೋ ಅನುಮಾನ ವ್ಯಕ್ತವಾಗಿದ್ದು, ಶಂಕರ್ ಕಿರುಕುಳ ರಹಸ್ಯ ಮಗನ ಲ್ಯಾಪ್ಟಾಪ್ನಲ್ಲಿದೆ ಎನ್ನಲಾಗ್ತಿದೆ. ತಂದೆ ದೌರ್ಜನ್ಯಗಳ ಬಗ್ಗೆ ಲ್ಯಾಪ್ಟಾಪ್ನಲ್ಲಿ ಮಾಹಿತಿ ಇದೆ ಅಂತ ಡೆತ್ ನೋಟ್ನಲ್ಲಿ ಮಧುಸಾಗರ್ ಉಲ್ಲೇಖ ಮಾಡಿದ್ದು, ಮನೆಯಲ್ಲಿದ್ದ 3 ಲ್ಯಾಪ್ಟಾಪ್, 4 ಮೊಬೈಲ್ಗಳನ್ನು ಬ್ಯಾಡ್ರಹಳ್ಳಿ ಪೊಲೀಸರು ಪಂಚನಾಮೆ ವೇಳೆ ವಶಕ್ಕೆ ಪಡೆದಿದ್ದಾರೆ. ಶಂಕರ್ ವಿರುದ್ಧ ಡೆತ್ ನೋಟ್ನಲ್ಲಿ ಹೆಣ್ಣು ಮಕ್ಕಳು ಆರೋಪ ಮಾಡಿದ್ದಾರೆ. ನಮಗೆ ತವರು ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ, ಅತ್ತ ಗಂಡರ ಮನೆಯಲ್ಲೂ ನೆಮ್ಮದಿ ಇರಲಿಲ್ಲ, ಹೀಗಾಗಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದೇವೆ ಅಂತ ಡೆತ್ ನೋಟ್ನಲ್ಲಿ ಸಿಂಧು ಮತ್ತು ಸಿಂಚನಾ ಉಲ್ಲೇಖಿಸಿದ್ದಾರೆ. 3-4 ಪುಟಗಳ ಸುದೀರ್ಘ ಡೆತ್ ನೋಟ್ ಅನ್ನು ಪುತ್ರಿಯರು ಬರೆದಿದ್ದು, ಇವು ಒಂದೇ ಹೆಡ್ಡಿಂಗ್ನಲ್ಲಿವೆ ಎನ್ನಲಾಗಿದೆ. ಇನ್ನು ಅವರು ನೇಣಿಗೆ ಶರಣಾದ ಸ್ಥಳಗಳಲ್ಲಿಯೇ ಡೆತ್ ನೋಟ್ ಪತ್ತೆಯಾಗಿರುವ ಮಾಹಿತಿ ಸಿಕ್ಕಿದೆ. 5 ಆತ್ಮಹತ್ಯೆ ಕೇಸ್ಗೆ ಕ್ಷಣಕ್ಕೊಂದು ರೋಚಕ ಟ್ವಿಸ್ಟ್ ಸಿಕ್ತಿರುವ ನಡುವೆ ಶಂಕರ್ ಆರೋಪ ಸತ್ಯವೋ, ಮಕ್ಕಳ ಆರೋಪ ಸತ್ಯವೋ ಎನ್ನುವ ಹೊಸ ಪ್ರಶ್ನೆ ಉದ್ಭವಿಸಿದೆ. ಈಗಾಗಲೇ ಪತ್ನಿ ಮಕ್ಕಳ ವಿರುದ್ಧವೇ ಶಂಕರ್ ಆರೋಪ ಮಾಡಿದ್ದಾರೆ. ಈಗ ಡೆತ್ ನೋಟ್ ಪತ್ತೆಯಾಗ್ತಿದ್ದಂತೆ ಕೇಸ್ಗೆ ತಿರುವು ಸಿಕ್ಕಿದೆ. ಡೆತ್ ನೋಟ್ಗಳಲ್ಲಿ ತಂದೆ ವಿರುದ್ಧವೇ ಮಕ್ಕಳು ಆರೋಪಿಸಿರುವುದು ಸಾವಿನ ಪ್ರಕರಣದ ಹಿಂದೆ ಅನುಮಾನದ ಹುತ್ತಕ್ಕೆ ಕಾರಣವಾಗಿದೆ. ಪೊಲೀಸರ ಪಂಚನಾಮೆ ವೇಳೆ ಸಾವಿನ ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನಾಭರಣ, ಕಂತೆ ನೋಟು ಪತ್ತೆಯಾಗಿದೆ. ಶಂಕರ್ ಮನೆಯಲ್ಲಿ 1 ಕೆಜಿ ಚಿನ್ನ, 10-12 ಲಕ್ಷ ರೂಪಾಯಿ ಪತ್ತೆಯಾಗಿದ್ದು, ಮಡಚಿದ ರೀತಿಯಲ್ಲಿ ನೋಟುಗಳು ಬಿದ್ದಿರುವ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಸ್ಥಳಕ್ಕೆ ಅಕ್ಕಸಾಲಿಗರನ್ನ ಪೊಲೀಸರು ಕರೆಸಿದ್ದು, ಅವರಿಂದ ಬಂಗಾರದ ಪರಿಶೀಲನೆ ನಡೆಸಲಾಗಿದೆ. ಮನೆಯಲ್ಲಿ ಇಷ್ಟೊಂದು ಪ್ರಮಾಣದ ಚಿನ್ನಾಭರಣ ಮತ್ತು ನಗದು ಪತ್ತೆಯಾದ ಹಿನ್ನೆಲೆ ಶಂಕರ್ಗೆ ಹೊಸ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಶಂಕರ್ ಆಸ್ತಿಪಾಸ್ತಿ ಬಗ್ಗೆ ತನಿಖೆಗಾಗಿ ಐಟಿಗೆ ಪತ್ರ ಬರೆಯಲು ಬ್ಯಾಡರಹಳ್ಳಿ ಪೊಲೀಸರು ಸಿದ್ಧತೆ ನಡೆಸಿದ್ದು, ಹಲಗೆರೆ ಶಂಕರ್ ಬಗ್ಗೆ ಪೊಲೀಸರಿಗೆ ಡೌಟ್ ಕಾಡ್ತಾ ಇದೆ ಎನ್ನಲಾಗಿದೆ. ಕೋಟಿ ಆಸ್ತಿಗಳಿಕೆ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದೆ. 5 ಮೃತಪಟ್ಟ ಪ್ರಕರಣದಲ್ಲಿ ಪೊಲೀಸರಿಗೆ ಹಲವು ಸಂಶಯ ಕಾಡ್ತಾ ಇದೆ. 9 ತಿಂಗಳ ಮಗು ಕೊಲೆ ಮಾಡಿದ ಬಗ್ಗೆ ಅನುಮಾನ ಶುರುವಾಗಿದೆ. 9 ತಿಂಗಳ ಮಗುವನ್ನ ಕತ್ತು ಹಿಸುಕಿ ತಾಯಿಯೇ ಕೊಂದು ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಮಗುವಿನ ಕೆನ್ನೆಯ ಮೂಳೆ ಮುರಿದಂತೆ ಗಾಯವಾಗಿರೋ ಗುರುತು ಪತ್ತೆಯಾಗಿದ್ದು, ಗಂಟಲ ಬಳಿ ಗಾಯಗಳಾಗಿವೆ. ಇದೆಲ್ಲದರ ಬಗ್ಗೆ ವೈದ್ಯರಿಂದ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತಲ್ಲೇ ಮಿಂದೇಳ್ತಿದ್ದಾರಾ ಯುವಕರು? ಆನೇಕಲ್ ಬಳಿಯ ಖಾಸಗಿ ರೆಸಾರ್ಟ್ ಒಂದರಲ್ಲಿ ನಡೆದಿದ್ದು ಏನು? ಎಸ್ಕೇಪ್ ಆದ ಆರೋಪಿಗಳನ್ನ ಪೊಲೀಸರು ಹಿಡಿದಿದ್ದೇ ರೋಚಕ. ಘಟನಾ ಸ್ಥಳದಲ್ಲಿ ಪೊಲೀಸರು ವಶಪಡಿಸಿಕೊಂಡ ವಾಹನಗಳು ಎಷ್ಟು ಗೊತ್ತಾ? ಇದೆಲ್ಲವನ್ನ ನೋಡೋಣ ರೇವ್ ಪಾರ್ಟಿ ನ್ಯೂಸ್ ಟಾಪ್ನಲ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರು ಅಮಲಿನಲ್ಲಿ ಮುಳುಗ್ತಿದೆಯಾ ಅನ್ನೋ ಪ್ರಶ್ನೆ ಬಲವಾಗಿ ಕಾಡತೊಡಗಿದೆ. ಕಳೆದ 1 ತಿಂಗಳಿನಿಂದ ವಿವಿಧೆಡೆ ರೇಡ್ ಮಾಡಿರೋ ಪೊಲೀಸರು ಹಲವು ಕೇಸ್ಗಳನ್ನು ಪತ್ತೆ ಹಚ್ಚಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ್ದಾರೆ. ಅದರಲ್ಲೂ ವೀಕೆಂಡ್ನಲ್ಲಿ ಅಮಲಿನ ಲೋಕ ತೆರೆದುಕೊಳ್ತಿದ್ದು, ಗಾರ್ಡನ್ ಸಿಟಿ ನಶೆ ಸಿಟಿಯಾಗಿ ಬದಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಕಾಡತೊಡಗಿದೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ಬಳಿಯ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಯುವಕ ಯುವತಿಯರು ಅಮಲಿನಲ್ಲಿ ತೇಲುತ್ತಿದ್ರು. ವೀಕೆಂಡ್ ಹೆಸರಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ರು. ಡಿಜೆ ಮ್ಯೂಸಿಕ್, ಕಲರ್ಫುಲ್ ಲೈಟಿಂಗ್ಸ್ ಜೊತೆ ಫುಲ್ ಪಾರ್ಟಿ ಮೂಡ್ನಲ್ಲಿ ಕೆಲ ಯುವಕ ಯುವತಿಯರು ತೂರಾಡ್ತಿದ್ರು. ಮಾಹಿತಿ ತಿಳಿದು ಪೊಲೀಸರು ರೇಡ್ ಮಾಡ್ತಿದ್ದಂತೆ ರೇವ್ ಪಾರ್ಟಿಯ ಅಸಲಿಯತ್ತು ಬಯಲಾಗಿದೆ.
ರೇವ್ ಪಾರ್ಟಿ ಆಯೋಜಕನನ್ನ ಚೇಸ್ ಮಾಡಿ ಪೊಲೀಸರು ಹಿಡಿದಿದ್ದಾರೆ. ರೇವ್ ಪಾರ್ಟಿ ಮೇಲೆ ದಾಳಿ ಮಾಡ್ತಿದ್ದಂತೆ ಆಯೋಜಕ ಎಸ್ಕೇಪ್ ಆಗಿದ್ದ. ರಾತ್ರಿ ಇಡೀ ಪೊಲೀಸರ ಕೈಗೆ ಸಿಗದೆ ಹೊಲದಲ್ಲಿ ಆಯೋಜಕ ಮತ್ತು ಯುವಕ ಬಚ್ಚಿಟ್ಟುಕೊಂಡಿದ್ರು. ಹೀಗಾಗಿ ರಾತ್ರಿಯಿಂದ ಆನೇಕಲ್ ಪೊಲೀಸರು ಹುಡುಕಾಟ ನಡೆಸಿದ್ರು. ಬಳಿಕ ಇಬ್ಬರು ಸಿಕ್ಕಿಬಿದ್ದಿದ್ದು ಎಸ್ಕೇಪ್ ಆಗಲು ಯತ್ನಿಸುತ್ತಿದ್ದ ಇಬ್ಬರನ್ನ ಬೆನ್ನತ್ತಿ ಹಿಡಿದಿದ್ದಾರೆ. ರೇವ್ ಪಾರ್ಟಿ ನಡೆದ ಸ್ಥಳದಲ್ಲಿದ್ದ ಐಷಾರಾಮಿ ಕಾರುಗಳನ್ನು ಪೊಲೀಸರು ಸೀಸ್ ಮಾಡಿದ್ದು, ಹೈಫೈ ಮಂದಿ ನಶೆ ಏರಿಸಿಕೊಂಡು ಕುಣಿಯುತ್ತಿದ್ದದ್ದು ಬೆಳಕಿಗೆ ಬಂದಿದೆ. ಆನೇಕಲ್ ಪೊಲೀಸರು 7 ಕಾರುಗಳನ್ನು ಸೀಸ್ ಮಾಡಿದ್ದಾರೆ. ಅಲ್ಲದೆ ರೇವ್ ಪಾರ್ಟಿ ಸ್ಥಳದಲ್ಲಿದ್ದ 16 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ರೇವ್ ಪಾರ್ಟಿ ಮಾಡ್ತಿದ್ದವರ ಹಿನ್ನೆಲೆಯನ್ನ ಆನೇಕಲ್ ಪೊಲೀಸರು ಕೆದಕ್ತಿದ್ದಾರೆ. ವಿಚಾರಣೆಗೆ ರೆಸಾರ್ಟ್ನ ಕಡೆಯಿಂದ ಇಬ್ಬರು ಠಾಣೆಗೆ ಹಾಜರಾಗಿದ್ರು. ಆರೋಪಿಗಳು ಏನೆಲ್ಲ ಕೆಲಸ ಮಾಡ್ತಿದ್ರು, ಪಾರ್ಟಿಯಲ್ಲಿ ಯಾರ್ಯಾರು ಏನೇನ್ ಖರೀದಿ ಮಾಡಿದ್ದಾರೆ, ಯಾವ್ಯಾವುದಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆಯೋಜಕರ ಖಾತೆಗೆ ಕಳಿಸಿದ ಹಣದ ಬಗ್ಗೆಯೂ ತನಿಖೆ ಮಾಡ್ತಿದ್ದಾರೆ. ಡ್ರಗ್ಸ್ ಪೆಡ್ಲರ್ಗಳ ಖತರ್ನಾಕ್ ಐಡಿಯಾ ಬಯಲಾಗಿದ್ದು, ನಶೆ ಪಾರ್ಟಿಗೆ ಗ್ರಾಹಕರನ್ನ ಸೆಳೆಯುತ್ತಿದ್ದದ್ದು ಹೇಗೆ, ಮತ್ತಿನಲ್ಲಿ ಮಿಂದೇಳಲು ಎಲ್ಲ ಒಗ್ಗೂಡುತ್ತಿದ್ದದ್ದು ಎಲ್ಲಿ ಅನ್ನೋದು ಬಹಿರಂಗವಾಗಿದೆ. ರೇವ್ ಪಾರ್ಟಿ ನಡೆಸುವ ಡ್ರಗ್ ಪೆಡ್ಲರ್ಸ್ ಡಾರ್ಕ್ ವೆಬ್ ಮೂಲಕ ಗ್ರಾಹಕರನ್ನು ಸೆಳೆಯುತ್ತಿದ್ರು. ಡಾರ್ಕ್ ವೆಬ್ ಆಪ್ ಮೂಲಕ ರೇವ್ ಪಾರ್ಟಿ ಆಯೋಜನೆ ಮಾಡಿ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಂನಲ್ಲಿ ಗ್ರೂಪ್ ಮಾಡ್ತಿದ್ರು. ಪ್ರತಿ ತಿಂಗಳು ವಾರಾಂತ್ಯದಲ್ಲಿ ಡಿಫರೆಂಟ್ ಥೀಮ್ನಲ್ಲಿ ಪಾರ್ಟಿ ಆಯೋಜಿಸುತ್ತಿದ್ದ ಡ್ರಗ್ ಪೆಡ್ಲರ್ಗಳು ಸೋಷಿಯಲ್ ಮೀಡಿಯಾ ಬಳಸಿ ಗ್ರಾಹಕರಿಗೆ ಮಾಹಿತಿ ನೀಡ್ತಿದ್ರು. ವೆಬ್ ಪೋರ್ಟಲ್ ಮೂಲಕ ಪಾರ್ಟಿ ಜಾಗ ಏನೇನಿರುತ್ತೆ ಅನ್ನೋದರ ಫುಲ್ ಡೀಟೇಲ್ಸ್ ಕೊಡ್ತಿದ್ರು. ಪೋರ್ಟಲ್ ಒಳಗಡೆ ಮಾಹಿತಿ ತುಂಬಿದ ನಂತರ ಸ್ಕ್ಯಾನರ್ ಹಂಚಿಕೆ ಮಾಡಿ ಹ್ಯಾಂಡ್ ಮೇಡ್ ಸ್ಕ್ಯಾನರ್ ಬಳಸಿ ಲೊಕೇಶನ್ ಬಗ್ಗೆ ಮಾಹಿತಿ ಕೊಡ್ತಿದ್ರು. ನಿನ್ನೆ ನಡೆದ ರೇವ್ ಪಾರ್ಟಿ ಕೂಡ ಇದೇ ಮ್ಯಾನ್ಯುವಲ್ನಲ್ಲಿ ನಡೆದಿದೆ. ಆನೇಕಲ್ ಬಳಿಯ ಖಾಸಗಿ ರೆಸಾರ್ಟ್ನಲ್ಲಿ ರೇವ್ ಪಾರ್ಟಿ ಸಂಬಂಧ ಆನೇಕಲ್ ಡಿವೈಎಸ್ಪಿ ಮಲ್ಲೇಶ್ ಪ್ರತಿಕ್ರಿಯೆ ನೀಡಿತ್ತು. ಈವರೆಗೆ 37 ಜನರನ್ನ ಬಂಧಿಸಲಾಗಿದೆ ಅಂತ ಹೇಳಿದ್ದಾರೆ. ರೇವ್ ಪಾರ್ಟಿ ಬಗ್ಗೆ ರಾತ್ರಿ ಮಾಹಿತಿ ಸಿಕ್ಕಿದ್ದು ಸ್ಥಳಕ್ಕೆ ಹೋಗಿ 15 ಜನರನ್ನ ಬಂಧಿಸಲಾಗಿತ್ತು. ಆದರೆ ರಾತ್ರಿ ಕತ್ತಲಲ್ಲಿ ಕೆಲವರು ಓಡಿ ಹೋಗಿ ತಪ್ಪಿಸಿಕೊಂಡಿದ್ರು. ಇಂದು ಬೆಳಗ್ಗೆ ಕಾರ್ಯಾಚರಣೆ ಮುಂದುವರಿಸಿ ಒಟ್ಟು 37 ಜನರನ್ನ ಬಂಧಿಸಲಾಗಿದೆ ಎಂದು ಡಿವೈಎಸ್ಪಿ ಮಲ್ಲೇಶ್ ತಿಳಿಸಿದ್ದಾರೆ. ನಶೆ ಏರಿಸಿಕೊಂಡು ರೆಸಾರ್ಟ್ನಲ್ಲಿ ಕುಣಿಯುತ್ತಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದು, ಬಂಧಿತರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು, MBA ಪದವಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅಂತ ಡಿವೈಎಸ್ಪಿ ಮಲ್ಲೇಶ್ ಹೇಳಿದ್ದಾರೆ. ಆಶಿಕ್ ಗೌಡ, ಪ್ರಣವ್ ಎಂಬವರು ಪಾರ್ಟಿ ಆಯೋಜನೆ ಮಾಡಿ 1,200 ರೂಪಾಯಿ ನಿಗದಿ ಮಾಡಲಾಗಿತ್ತು. ಪೊಲೀಸರ ದಾಳಿ ವೇಳೆ ಗಾಂಜಾ, ಅಫೀಮು ಪತ್ತೆಯಾಗಿಲ್ಲ. ಬೆಂಗಳೂರಿನ ವಿವಿಧ ಭಾಗಗಳಿಂದ ಪಾರ್ಟಿಗೆ ಬಂದಿದ್ರು ಎಂದು ಡಿವೈಎಸ್ಪಿ ಮಲ್ಲೇಶ್ ಹೇಳಿದ್ದಾರೆ. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೊಸ ಬಾಂಬ್. ಯಡಿಯೂರಪ್ಪ ಕೊಟ್ಟ ಅಸ್ಫೋಟಕ ಹೇಳಿಕೆಯಾದರೂ ಏನು? ಕೇಂದ್ರಕ್ಕೆ ಪಟ್ಟಿ ಕಳುಹಿಸಿದ್ದೇವೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದು ಯಾವುದರ ಬಗ್ಗೆ? ಮಾಜಿ ಸಿಎಂ ಬಗ್ಗೆ ಮತ್ತೆ ವಾಗ್ದಾಳಿ ನಡೆಸಿದ್ದು ಯಾಕೆ ಶಾಸಕ ಯತ್ನಾಳ್? ಇದೆಲ್ಲವನ್ನ ನೋಡೋಣ ಕಮಲ ಕಾರಿಣಿ ನ್ಯೂಸ್ ಟಾಪ್ನಲ್ಲಿ. ದಾವಣಗೆರೆಯಲ್ಲಿ ನಡೆಯುತ್ತಿರೋ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ನಮ್ಮ ಶಾಸಕರನ್ನ ಸಂಪರ್ಕಿಸಲು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈಗಾಗಲೇ ಒಂದಿಬ್ಬರು ಶಾಸಕರನ್ನ ಡಿಕೆಶಿ ಸಂಪರ್ಕಿಸಿದ್ದಾರೆ. ಆದರೆ ಯಾರೂ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಹೋಗಲ್ಲ ಅಂತಾನೂ ಡಿಕೆಶಿ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ಸ್ಫೋಟಕ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಬಿಜೆಪಿಯಲ್ಲಿ ತಳಮಳ ಶುರುವಾಗಿದೆ. ಡಿಕೆಶಿ ಸಂಪರ್ಕ ಮಾಡಿರೋ ಆ ಇಬ್ಬರು ಶಾಸಕರು ಅನ್ನೋ ಪ್ರಶ್ನೆ ಗೆದ್ದಿದೆ. ಅಲ್ಲದೆ ರಿವರ್ಸ್ ಆಪರೇಷನ್ ಕಮಲ ಮಾಡಲು ಕಾಂಗ್ರೆಸ್ ಮುಂದಾಗಿದೆ ಅಂತಾನೂ ಹೇಳಲಾಗ್ತಿದೆ. ಅಲ್ಲದೆ ಸೈಲೆಂಟ್ ಆಗಿ ಆಪರೇಷನ್ ಕಾಂಗ್ರೆಸ್ ನಡೀತಿದ್ಯಾ ಅನ್ನೋ ಗುಮಾನಿಯೂ ಮೂಡಿದೆ. ಡಿಕೆಶಿ ಆಪರೇಷನ್ ಕಾಂಗ್ರೆಸ್ಗೆ ಮುಂದಾಗಿದ್ದಾರೆ ಎಂದಿದ್ದ ಬಿಎಸ್ವೈ ಹೇಳಿಕೆ ಬೆನ್ನಲ್ಲೇ ಸಚಿವ ಆರ್ ಅಶೋಕ್ ಹೊಸ ಮಾತು ಆಡಿದ್ದಾರೆ. ಬಿಜೆಪಿಗೆ ಬೇರೆ ಪಕ್ಷದ ಮುಖಂಡರು ಸೇರ್ಪಡೆಯಾಗಲಿದ್ದಾರೆ. ಕೇಂದ್ರಕ್ಕೆ ಸೇರ್ಪಡೆಯಾಗುವವರ ಮುಖಂಡರ ಪಟ್ಟಿಯನ್ನ ಕಳುಹಿಸಲಾಗಿದೆ ಅಂತ ದಾವಣಗೆರೆಯಲ್ಲಿ ಕಂದಾಯ ಸಚಿವ ಅಶೋಕ್ ಹೇಳಿದ್ದಾರೆ. ಈಗಾಗಲೇ ಪಕ್ಷಕ್ಕೆ ಸೇರ್ಪಡೆ ಆಗುವವರ ಪಟ್ಟಿಯನ್ನ ಕೇಂದ್ರಕ್ಕೆ ರವಾನಿಸಲಾಗಿದ್ದು 1 ತಿಂಗಳಲ್ಲಿ ಕೆಲ ಮಹತ್ವದ ಬದಲಾವಣೆ ಆಗಲಿದೆ ಅಂತಲೂ ಸಚಿವ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ.
ಕಾಂಗ್ರೆಸ್ನವರು ಬಿಜೆಪಿ ಶಾಸಕರನ್ನ ಸೆಳೆದಿದ್ದಾರೆ ಅಂತ ಹೇಳಿದ್ದ ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆ ಬಗ್ಗೆ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಶಾಸಕರನ್ನ ಸೆಳೆಯಲಾಗ್ತಿದೆ ಅಂತ ಬಿಎಸ್ವೈ ಹೇಳಿದಾರೆಯೇ ಹೊರತು ಒಬ್ಬರು ಇಬ್ಬರು ಅಂತ ಹೇಳಿಲ್ಲ. ಯುದ್ಧಕ್ಕೆ ಹೋಗುವಾಗ ವೈರಿಗಳು ವೀಕ್ ಆಗಿದ್ದಾರೆ ಅಂತ ಅಂದುಕೊಳ್ಳಬಾರದು. ಎದುರಾಳಿಗಳು ಪ್ರಬಲವಾಗಿದ್ದಾರೆ ಎಂದುಕೊಂಡಾಗಲೇ ಯುದ್ಧ ಗೆದ್ದು ಬರಲು ಸಾಧ್ಯ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ನಡೆಯುತ್ತಿರೋ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮುಖಂಡರಿಗೆ ಮಾಜಿ ಸಿಎಂ ಬಿಎಸ್ವೈ ಎಚ್ಚರಿಕೆ ಪಾಠ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹೆಸರಳಿ ಲೋಕಸಭೆ ಚುನಾವಣೆ ಗೆಲ್ಲುವುದು ಸುಲಭ. ಆದ್ರೀಗ ರಾಜ್ಯದ ಕೆಲಸಗಳ ಆಧಾರದ ಮೇಲೆ ಚುನಾವಣೆ ಎದುರಿಸಬೇಕಾಗಿದೆ. ಹಾನಗಲ್ ಸಿಂದಗಿ ಬೈ ಎಲೆಕ್ಷನ್ ನಲ್ಲಿ ಶ್ರಮ ಹಾಕಬೇಕಿದೆ ಅಂತಾನೂ ಬಿಎಸ್ವೈ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮುಂದುವರೆದು ಮಾತನಾಡಿದ ಮಾಜಿ ಸಿಎಂ ಬಿಎಸ್ವೈ, ನಮಗೆ ಲೋಕಸಭಾ ಚುನಾವಣೆ ಕಷ್ಟ ಅಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಎದ್ದು ಕೂತಿದೆ. ಹಾಗಾಗಿ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ನಮ್ಮ ಸಂಘಟನೆ ವಿಷಯದಲ್ಲಿ ಶ್ರಮ, ಪ್ರಾಮಾಣಿಕ ಪ್ರಯತ್ನದ ಅಗತ್ಯವಿದೆ ಅಂತಾನೂ ಬಿಎಸ್ವೈ ಹೇಳಿದ್ದು, ಪರೋಕ್ಷವಾಗಿ ವಿಧಾನಸಭೆ ಚುನಾವಣೆ ಗೆಲ್ಲುವುದು ಸುಲಭ ಅಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ. ನಾವು ಯಾವುದೋ ಭ್ರಮೆಯಲ್ಲಿ ಇರೋದು ಬೇಡ ಅಂತಾನೂ ಲೀಡರ್ಸ್ಗೆ ಮತ್ತು ಕಾರ್ಯಕರ್ತರಿಗೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಬಿಎಸ್ವೈ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವರಿಗೆ ಪಕ್ಷವು ಸ್ಥಾನಮಾನ ನೀಡಿದೆ. ಬಿಎಸ್ವೈ ಹಿರಿಯರಿದ್ದು ಪಕ್ಷಕ್ಕೆ ಅವರು ನಿರಂತರವಾಗಿ ಮಾರ್ಗದರ್ಶಕರಾಗಲಿ, ಪಕ್ಷಕ್ಕೆ ಸಲಹೆ ಸೂಚನೆ ನೀಡಲಿ ಅಂತ ದಾವಣಗೆರೆಯಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿ ವ್ಯಕ್ತಿ ಆಧಾರಿತ ಪಕ್ಷವಲ್ಲ, ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷ ಕಟ್ಟಬೇಕಾಗಿದೆ ಅಂತಾನೂ ಬಿಎಸ್ವೈ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ನಾನು ಮಂತ್ರಿ ಸ್ಥಾನ ಕೇಳಲ್ಲ, ಯಾರ ಕಾಲಿಗೂ ಬೀಳಲ್ಲ. ಮಠಾಧೀಶರ ಕಾಲಿಗೆ ಬಿದ್ದು ಸಚಿವ ಸ್ಥಾನ ತೆಗೆದುಕೊಳ್ಳುವುದು ನನ್ನ ರಕ್ತದಲ್ಲಿ ಬಂದಿಲ್ಲ ಅಂತಾನೂ ಯತ್ನಾಳ್ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿಯಿಂದ ಬೆಳಗಾವಿಯ ಜಾರಕಿಹೊಳಿ ಬ್ರದರ್ಸ್ ಅಂತರ ಕಾಯ್ದುಕೊಂಡಿದ್ರು. ಅಲ್ಲದೆ ಶಾಸಕರಾದ ಶಿವನಗೌಡ ನಾಯಕ್, ಎಸ್ಎ ರಾಮದಾಸ್ ಕೂಡ ಗೈರಾಗಿದ್ರು. ಆ ಮೂಲಕ ಕಮಲ ಪಾಳಯದಲ್ಲಿ ಅಸಮಾಧಾನ, ಬೇಗುದಿ ಶಮನವಾಗಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದ್ದು, ನಾಯಕರ ಮಧ್ಯೆ ತಿಕ್ಕಾಟ ಇರುವುದು ಬಯಲಾಗಿದೆ. ಸಿಡಿ ಕೇಸ್ ಬಳಿಕ ರಮೇಶ್ ಜಾರಕಿಹೊಳಿ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಅಧಿಕಾರದ ಹಗಲು ಕನಸು ಕಾಣ್ತಿದೆ ಅಂತ ದಾವಣಗೆರೆಯಲ್ಲಿ ಸಚಿವ ಬಿ ಶ್ರೀರಾಮುಲು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿರೋದನ್ನ ಒಪ್ತೇವೆ, ಆದರೆ ಬೆಲೆ ಹೆಚ್ಚಳದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಸುಳ್ಳು ಪ್ರಚಾರ ಮಾಡ್ತಿದ್ದು, ಸಿದ್ದರಾಮಯ್ಯ ಪುಕ್ಕಟೆ ಪ್ರಚಾರ ಪಡೆದು ಹೀರೋ ಆಗ್ತಿದ್ದಾರೆ ಅಂತ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತಷ್ಟು ಬಲಿಷ್ಠವಾಗಲಿದೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಲಿದೆ ಅಂತಾನೂ ಶ್ರೀರಾಮುಲು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಬೆಳ್ಳಂಬೆಳಿಗ್ಗೆ ತಪ್ಪಿತು ಭಾರೀ ದುರಂತ. ಬೈಕಿಗೆ ಲಾರಿ ಡಿಕ್ಕಿ, ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಎಲ್ಲಿ? ಒಂದೇ ಕುಟುಂಬದ 5 ಸಾವು ಪ್ರಕರಣದಲ್ಲಿ ಮನೆ ಯಜಮಾನ ಶಂಕರ್ ವಿರುದ್ಧ ಪ್ರಕರಣ ದಾಖಲಾಗುತ್ತಾ? ಹೊತ್ತಿ ಉರಿದ ಫ್ಯಾಕ್ಟರಿ, ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ. ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಭಾರೀ ದುರಂತ ತಪ್ಪಿದೆ. ಹಾಲಿನ ಟ್ಯಾಂಕರ್, ಆಂಬ್ಯುಲೆನ್ಸ್ ನಡುವೆ ಡಿಕ್ಕಿ ಸಂಭವಿಸಿದ್ದು, ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನ ಆರ್ಸಿ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದ್ದು, ಆಂಬ್ಯುಲೆನ್ಸ್, ಕಂಟೈನರ್ ವಾಹನ ಚಾಲಕರಿಬ್ಬರಿಗೂ ಗಾಯವಾಗಿದೆ. ಗಾಯಾಳುಗಳಿಗೆ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ದು, ಹೈಗ್ರೌಂಡ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಆರ್ಸಿ ರೋಡ್ನ ಒಂದು ಭಾಗದಲ್ಲಿ ಟಾರ್ ಹಾಕ್ತಿದ್ದು, ಮತ್ತೊಂದು ಭಾಗದ ರಸ್ತೆಯನ್ನ ದ್ವಿಮುಖ ಮಾರ್ಗವಾಗಿ ಮಾಡಿದ್ದಾರೆ. ಹೀಗಾಗಿ ಮುಂದೆ ಬರುತ್ತಿದ್ದ ಆಂಬ್ಯುಲೆನ್ಸ್ಗೆ ಟಚ್ ಆಗೋದನ್ನ ತಪ್ಪಿಸಲು ಹೋದಾಗ ಆಕ್ಸಿಡೆಂಟ್ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ನಂದಿನಿ ಹಾಲು ಸರಬರಾಜು ಮಾಡುವ ಕಂಟೈನರ್ ಡಿವೈಡರ್ ಹತ್ತಿ ಪಲ್ಟಿಯಾಗಿದೆ. ಅಂಗವಿಕಲ ಕೋಟದಡಿ ಶಾಸಕರು ಕೊಟ್ಟ ಬೈಕನ್ನು ಖದೀಮರು ಹೊತ್ತೊಯ್ದಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮದ ಶ್ರೀನಿವಾಸ್ ಎಂಬುವವರಿಗೆ ಸೇರಿದ ಬೈಕ್ ಕಳ್ಳತನವಾಗಿದೆ. ಎಂದಿನಂತೆ ಮನೆ ಮುಂದೆ ನಿಲ್ಲಿಸಿದ ಬೈಕ್ ಕಳ್ಳತನವಾಗಿದ್ದು, ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆಗಳ್ಳತನ ಮಾಡಿ ತಲೆಮರೆಸಿಕೊಂಡಿದ್ದ 2 ಆರೋಪಿಗಳನ್ನ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಸಲೀಂ ರಫೀಕ್ ಮತ್ತು ಬಿಲಾಲ್ ಮಂಡಲ್ ಬಂಧಿತರಾಗಿದ್ದು, ಕಳೆದ ವರ್ಷ ಚಂದ್ರ ಲೇಔಟ್ನ ಮನೆಯೊಂದರಲ್ಲಿ ಕಳವು ಮಾಡಿದ್ರು. ಇನ್ನು ಆರೋಪಿಗಳಿಂದ 3 ಲಕ್ಷ ಮೌಲ್ಯದ 5 ಕೆಜಿ ಬೆಳ್ಳಿ ವಸ್ತು ವಶಕ್ಕೆ ಪಡೆಯಲಾಗಿದೆ.
ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ 5 ಸಾವು ಪ್ರಕರಣಕ್ಕೆ ಸಂಬಂಧಿಸಿ ಮನೆಯ ಯಜಮಾನ ಶಂಕರ್ ವಿರುದ್ಧ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ. ಶಂಕರ್ ಮನೆಯಲ್ಲಿ ಪುತ್ರ ಪುತ್ರಿಯರ ಡೆತ್ ನೋಟು ಪತ್ತೆಯಾಗಿದ್ದು, ಅದರಲ್ಲಿ ತಂದೆ ಶಂಕರ್ ವಿರುದ್ಧ ಉಲ್ಲೇಖಿಸಿದ ಹಿನ್ನೆಲೆ ಐಪಿಸಿ ಸೆಕ್ಷನ್ 306 ರಡಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದಲ್ಲಿ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಫ್ಯಾಕ್ಟರಿಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕಾವೇರಿಪುರದ ನಂಜಪ್ಪ ಲೇಔಟ್ನಲ್ಲಿರುವ ಸೊಳ್ಳೆ ಪರದೆ ತಯಾರಿಸುವ ಫ್ಯಾಕ್ಟರಿಯಲ್ಲಿ ಘಟನೆ ನಡೆದಿದ್ದು, 14 ಲಕ್ಷ ರು ಮೌಲ್ಯದಷ್ಟು ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಎನ್ನಲಾಗಿದ್ದು, ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ. ನಾಳೆ 2020-21ನೇ ಸಾಲಿನ ಸಿಇಟಿ ಫಲಿತಾಂಶ ಪ್ರಕಟವಾಗಲಿದೆ. ಆಗಸ್ಟ್ 28, 29, 30ರಂದು ಇಂಜಿನಿಯರಿಂಗ್, ಯೋಗ, ನ್ಯಾಚುರೋಪತಿ, ಬಿ.ಫಾರ್ಮ್, ವೆಟನರಿ ಕೋರ್ಸ್ಗಳಿಗೆ ಸಿಇಟಿ ನಡೆದಿತ್ತು. ನಾಳೆ ಮಧ್ಯಾಹ್ನ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಫಲಿತಾಂಶ ಪ್ರಕಟಿಸಲಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ KAA.KAR.NIC.in ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. ಈ ಬಗ್ಗೆ ಕೆಇಎ ಬೋರ್ಡ್ ನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಮಾಹಿತಿಯನ್ನ ನೀಡಿದ್ದಾರೆ. ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದ್ದ ಕಚೇರಿ ಬಳಿನೇ ಗಲಾಟೆ ನಡೆದಿದ್ದು ಯಾಕೆ? ಗಾಂಧೀಜಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಹಿಂದೂ ಮಹಾಸಭಾ ಮುಖಂಡ ಅರೆಸ್ಟ್. ರಸ್ತೆ ಗುಂಡಿಯಲ್ಲಿ ಸಿಲುಕಿದ ಆಟೋ ಸವಾರರ ಪರದಾಟ. ಹಿಟ್ ಅಂಡ್ ರನ್ ಯುವಕ ಬಲಿಯಾಗಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಫಾಲ್ಸ್ನಲ್ಲಿ ಕಾಲು ಜಾರಿ ಬಿದ್ದು ಯುವಕರಿಬ್ಬರು ಸಾವನ್ನಪ್ಪಿರುವ ಘಟನೆ ಮಂಡ್ಯದ ಮಳವಳ್ಳಿಯ ಹಲಗೂರು ಬಳಿಯ ಗಾಣಾಳು ಫಾಲ್ಸ್ನಲ್ಲಿ ನಡೆದಿದೆ. ಮೃತರನ್ನ ಬೆಂಗಳೂರಿನ ಶಾಮ್ವೆಲ್ ಸಿಬಿಲ್ ಅಂತ ಗುರುತಿಸಲಾಗಿದ್ದು, ವೀಕೆಂಡ್ ಹಿನ್ನೆಲೆ ಪಿಕ್ನಿಕ್ಗೆ ಅಂತ ಯುವಕರು ಫಾಲ್ಸ್ಗೆ ಬಂದಿದ್ದರು ಎನ್ನಲಾಗಿದೆ. ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದ್ದ ಕಚೇರಿ ಬಳಿನೇ ಮಾಜಿ ಜಿಲ್ಲಾಧ್ಯಕ್ಷ ಹಾಗೂ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದಿರುವ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ದಾವಣಗೆರೆ ಜಿಲ್ಲಾ ಬಿಜೆಪಿ ಘಟಕದ ಮಾಜಿ ಅಧ್ಯಕ್ಷ ಯಶವಂತರಾವ್ ಜಾಧವ್ ಬಂದಿದ್ದು ಕಾರ್ಯಕರ್ತರು ಗೇಟ್ನಲ್ಲೇ ತಡೆದು ಒಳಬಿಡುವುದಕ್ಕೆ ಸತಾಯಿಸಿದ್ದಾರೆ. ಈ ವೇಳೆ ಕಾರ್ಯಕರ್ತರ ಜೊತೆಗೆ ಯಶವಂತರಾವ್ ಗಲಾಟೆ ನಡೆಸಿದ್ದು, ಬಳಿಕ ನಾಯಕರು ಯಶವಂತರಾವ್ ಸಮಾಧಾನ ಪಡಿಸಿದ್ದ ಪ್ರಸಂಗ ನಡೆದಿದೆ. ಗಾಂಧೀಜಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಹಿಂದೂ ಮಹಾಸಭಾ ಮುಖಂಡ ಧರ್ಮೇಂದ್ರರನ್ನ ಬಂಧಿಸಲಾಗಿದೆ. ಮೈಸೂರು ದೇಗುಲ ತೆರವು ವಿಚಾರವಾಗಿ ನಿನ್ನೆ ಮಾತನಾಡುವ ವೇಳೆ ಧರ್ಮೇಂದ್ರ ಗಾಂಧೀಜಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದರು. ಹೀಗಾಗಿ ಮಂಗಳೂರು ಪೊಲೀಸರು ಹಿಂದೂ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧರ್ಮೇಂದ್ರನನ್ನ ಅರೆಸ್ಟ್ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಯಶಸ್ವಿಯಾಗಿದೆ ಅಂತ ದಾವಣಗೆರೆಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಜನಪರ ಆಡಳಿತ ಮಾಡೋದಕ್ಕೆ ಸಂಕಲ್ಪ ಮಾಡಿದ್ದೇವೆ. ಅಧಿವೇಶನದ ಬಳಿಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆಡಳಿತಕ್ಕೆ ಮತ್ತಷ್ಟು ಚುರುಕು ಮುಟ್ಟಿಸುತ್ತೇವೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಹುನಗುಂದದ ಅಮರಾವತಿ ರಸ್ತೆಯಲ್ಲಿ ಆಟೋವೊಂದು ಸಿಲುಕಿ ಸವಾರರು ಪರದಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ 50ರ ಅಂಡರ್ ಪಾಸ್ನಲ್ಲಿ ಗುಂಡಿ ಬಿದ್ದಿದ್ದು ರಸ್ತೆ ಕೆರೆಯಂತೆ ಮಾರ್ಪಟ್ಟಿತ್ತು. ತಗ್ಗು ಬಿದ್ದ ರಸ್ತೆಯಲ್ಲಿ ಆಟೋ ಸಿಲುಕಿದ್ರಿಂದ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಹೀಗಾಗಿ ರಸ್ತೆ ದುರಸ್ತಿಗೊಳಿಸಿ ಅಂತ ಜನ ಆಗ್ರಹಿಸಿದ್ದಾರೆ. ಸಂತ ಶ್ರೀ ರಾಮಾನುಜಾಚಾರ್ಯರ ಸಹಸ್ರಮಾನೋತ್ಸವಕ್ಕೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ಗೆ ಆಮಂತ್ರಣ ನೀಡಲಾಗಿದೆ. ಶ್ರೀ ಚಿನ್ನಜೀಯರ್ ಸ್ವಾಮೀಜಿ ಸಿಎಂ ಸ್ಟಾಲಿನ್ ಅವರನ್ನ ಆಹ್ವಾನಿಸಿದ್ರು. ಮೈ ಹೋಮ್ ಗ್ರೂಪ್ ಚೇರ್ಮನ್ ಡಾಕ್ಟರ್ ಜೆ ರಾಮೇಶ್ವರ್ ರಾವ್ ಅವರು ಶ್ರೀ ರಾಮಾನುಜಾಚಾರ್ಯರ ಸಮಾನತೆ ಪ್ರತಿಮೆ ಹಾಗೂ ಸಹಸ್ರಾಭಿವೃದ್ಧಿ ಉತ್ಸವದ ಬಗ್ಗೆ ಮಾಹಿತಿ ನೀಡಿದ್ರು. 2022ರ ಫೆಬ್ರವರಿ 2ರಿಂದ 14ರವರೆಗೂ ಮಹೋತ್ಸವ ನಡೆಯಲಿದೆ.